ನಮಸ್ಕಾರ ಎಲ್ಲರಿಗೂ ನಂದಿನಿ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ 100% ಹೆಲ್ದಿ ಆಗಿರುವಂತಹ ಹಾಗೂ ನೀವು ಮಸ್ಟ್ ಟ್ರೈ ಮಾಡುವಂತಹ ಜೋಳದ ಹಿಟ್ಟಿನ ತಾಲಿಪೀಟ್ ಅಥವಾ ಡಯಟ್ ತಾಲಿಪಟ್ ಅಂತಾನೂ ಕರಿಬಹುದು. ಇದನ್ನ ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ತಡ ಮಾಡದೆ ಈ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಫ್ರೆಂಡ್ಸ್, ಹಿಟ್ಟು ಕಲಿಸಲಿಕ್ಕೆ ಒಂದು ದೊಡ್ಡ ಪಾತ್ರೆನ ತಗೋಬೇಕಾಗುತ್ತೆ. ಅದಕ್ಕೆ ನಾನೀಗ ಒಂದು ಬಟ್ಟಲು ಜೋಳದ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಅದೇ ಬಟ್ಲಿಂದ ಮುಕ್ಕಾಲು ಬಟ್ಲು ಗೋಧಿ ಹಿಟ್ಟು, ಹಾಗೆ ಅದೇ ಬಟ್ಲಿಂದ ಕಾಲು ಬಟ್ಲು ಅಕ್ಕಿ ಹಿಟ್ಟು, ಹಾಗೆ ಕಾಲು ಬಟ್ಲು ಪುಟಾಣಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ನೀವು ಅಕ್ಕಿ ಹಿಟ್ಟನ್ನು ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಇವು ಗರಿ ಗರಿಯಾಗಿ ಬರ್ತವೆ. ನಿಮಗೆ ಮೆತ್ತಗೆ ಬೇಕಂತಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕಡಿಮೆ ಪ್ರಮಾಣದಲ್ಲಿ ಹಾಕೋಬೇಕಾಗುತ್ತೆ. ನೋಡಿ, ಹಾಗೆ ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1.5 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಹಿಡಿ ಆಗುವಷ್ಟು ಬಿಳಿ ಎಳ್ಳನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಬಿಳಿ ಎಳ್ಳು ಹಾಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ತಿನ್ನಬೇಕಾದ್ರೆ. ಹಾಗೆ ನೀವಿಲ್ಲಿ ಕ್ರಷ್ ಮಾಡ್ಕೊಂಡಿರುವಂತಹ ಹುರ್ಕೊಂಡಿರುವಂತಹ ಶೇಂಗಾ ಪುಡಿಯನ್ನು ಸಹ ಹಾಕೋಬೋದು. ಹಾಗೆ ಇದಕ್ಕೆ ನಾನು 2 ತುರಿದ ಕ್ಯಾರೆಟನ್ನು ಹಾಕೊಂಡಿದ್ದೀನಿ. ಹಾಗೆ 3ರಿಂದ 4 ಸಣ್ಣದ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಸಹ ಹಾಕೊಂಡಿದ್ದೀನಿ. ಹಾಗೆ 2 ಕಟ್ಟು ಸಬ್ಬಕ್ಷಿಗೆ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ. ಇದಕ್ಕೆ ನೀವು ಮೆಂತ್ಯ ಸೊಪ್ಪನ್ನು ಹಾಕೋಬಹುದು. ಹಾಗೆ ತುರ್ಕೊಂಡಿರುವಂತಹ ಸೌತೆಕಾಯಿಯನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟಿಗೆ ಎಲ್ಲ ಹಾಕೊಂಡಿರುವ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೋಬೇಕು. ನೋಡಿ, ಈಗ ಎಲ್ಲ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಇದಕ್ಕೆ ಖಾರಕ್ಕೆ 2 ಟೇಬಲ್ ಸ್ಪೂನ್ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 1.5 ಟೇಬಲ್ ಸ್ಪೂನ್ ಅರಿಶಿನವನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಅರಿಶಿಣದ ಪುಡಿ ಹಾಗೂ ಹಸಿಮೆಣಸಿನ್ಕಾಯಿ ಪೇಸ್ಟು ನೀವು ಮೊದಲಿಗೆ ಎಲ್ಲ ಪದಾರ್ಥಗಳು ಹಾಕ್ಕೊಂಡಿದ್ರಲ್ಲ ಅವಾಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಫ್ರೆಂಡ್ಸ್ ನೋಡಿ, ಈಗ ಹಿಟ್ಟು ಎಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಪ್ಲೇಟಲ್ಲಿ ನಾನು ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಈಗ ಉಳಿದಿರೋ ಹಿಟ್ಟಿಗೆ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ, ಇದು ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಸಾಫ್ಟಾಗಿರಬೇಕು. ಹಾಗೆ ನಾವು ಇದನ್ನು ಕಲಿಸ್ಕೋಬೇಕಾಗುತ್ತೆ. ನೋಡಿ, ಮೊದಲಿಗೆ ನಾನೀಗ ದೊಡ್ಡ ಗ್ಲಾಸಿಂದ 1 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಕಡಿಮೆ ಆದಲ್ಲಿ ನೀರನ್ನು ಸೇರಿಸ್ಕೋಬಹುದು ನಡುವೆ. ನೋಡಿ, ಇವಾಗ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟನ್ನು ಚೆನ್ನಾಗಿ ಮಿದುಕ್ಕೊಂತ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ನೋಡಿ, ಇದರಲ್ಲ ಈಗ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದಾಗಿದೆ. ಇವಾಗ ಅಂಗೈಯಿಂದ ಚೆನ್ನಾಗಿ ಇದನ್ನು ನಾದ್ಕೋಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊತೀವಲ್ಲ ಅಷ್ಟು ಚೆನ್ನಾಗಿ ಬರ್ತವೆ ಇವು ತಾಲಿಪೀಟ್. ನೋಡಿ, ಈಗ ಹಿಟ್ಟನ್ನೆಲ್ಲ ಚೆನ್ನಾಗಿ ನಾದ್ಕೊಂಡಿದ್ದಾಗಿದೆ. ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಇದನ್ನು ನಾವು ನೆನೆ ಹಾಕ್ಕೋಬೇಕು. ನೋಡಿ, ಈಗ ಹಿಟ್ಟು ಚೆನ್ನಾಗಿ ನೆನ್ಕೊಂಡಿದೆ. ಇವಾಗ ಸ್ವಲ್ಪ ಕೈಗೆ ಎಣ್ಣೆಯನ್ನು ಸವರ್ಕೊಂಡು ನಾವು ಎಷ್ಟು ಸೈಜಲ್ಲಿ ನಾವು ರೊಟ್ಟಿಗಳನ್ನು ಮಾಡ್ಕೊತೀವೋ ಅಷ್ಟು ಹಿಟ್ಟನ್ನು ನಾವು ತೊಗೋಬೇಕಾಗುತ್ತೆ. ಇವಾಗ ನಾನು ಈ ಸೈಜಲ್ಲಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇವಾಗ ಒಂದು ಬಟರ್ ಪೇಪರ್ ಅಥವಾ ಹೋಳಿಗೆ ಪೇಪರ್ ಇಲ್ಲ ಎಣ್ಣೆ ಪೇಪರ್, ಯಾವುದಾದ್ರೂ ಒಂದು ಪೇಪರ್ ಮೇಲೆ ಎಣ್ಣೆಯನ್ನು ಸವರ್ಕೊಳ್ಬೇಕು. ಯಾಕಂದರೆ ಎಣ್ಣೆ ಸವರ್ಕೊಳೋದ್ರಿಂದ ನಾವು ಮಾಡುವಾಗ ತೆಗೆದು ಹಾಕೋವಾಗ ಅಂಚು ಮೇಲೆ ಈಸಿಯಾಗಿ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಕೆಳಗಡೆ ಎಣ್ಣೆಯನ್ನು ಹಾಕ್ಕೊಂಡು ಸವರ್ಕೋಬೇಕಾಗುತ್ತೆ. ನೋಡಿ, ಇವಾಗ ಮಾಡ್ಕೊಂಡಿರುವ ಹಿಟ್ಟನ್ನು ಸ್ವಲ್ಪ ತೊಗೊಂಡು ಕೈಯಿಂದ ತಟ್ಕೊಳ್ತಾ ಹೋಗಬೇಕು. ಆದಷ್ಟು ತೆಳುವಾಗಿ ತಟ್ಕೋಬೇಕು. ದಪ್ಪವಾಗಿ ತಟ್ಕೊಂಡ್ರೆ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ಆದಷ್ಟು ತೆಳುವಾಗಿ ತಟ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ತಿನ್ನಬೇಕಾದ್ರೆ. ಕೈಗೆ ಅಂಟ್ತಾ ಇದ್ದರೆ ಸ್ವಲ್ಪ ನೀರನ್ನು ಅಥವಾ ಎಣ್ಣೆಯನ್ನು ಕೈಗೆ ಹಚ್ಕೊಳ್ತಾ ಇದನ್ನು ತಟ್ಕೊಳ್ತಾ ಹೋಗಬೇಕು. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು. ನೋಡಿ, ಇವಾಗ ತಟ್ಕೊಂಡಿದ್ದಾಗಿದೆ. ಇವಾಗ ಹಂಚು ಸಹ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಹಂಚಿಗೆಲ್ಲ ಚೆನ್ನಾಗಿ ಸವರ್ಕೋಬೇಕು. ಇವಾಗ ಮಾಡಿಟ್ಕೊಂಡಿರುವಂತಹ ಈ ವಾಡಪ್ಪಿಯನ್ನು ಅಥವಾ ತಾಳಿಪೀಟನ್ನು ಇವಾಗ ಹಂಚು ಮೇಲೆ ಹಾಕ್ಕೊಂಡು ನಿಧಾನವಾಗಿ ತಕ್ಕೋಬೇಕು ಪೇಪರ್ನ. ನೋಡಿ, ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 1ರಿಂದ 1-2 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಅಷ್ಟರಲ್ಲಿ ನಾವು ಇನ್ನೊಂದು ಸಹ ಮಾಡ್ಬೋದು. ನೋಡಿ, ಅದೇ ಪ್ರೊಸೀಜರ್ನಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕೆಳಗಡೆ ಎಣ್ಣೆಯನ್ನು ಸವರ್ಕೊಂಡಿದ್ದಾದಮೇಲೆ ನಾವು ಎಷ್ಟು ಸೈಜಲ್ಲಿ ಮಾಡ್ಕೊತೀವೋ ಅಷ್ಟು ಸೈಜಲ್ಲಿ ನಾವು ಹಿಟ್ಟನ್ನು ತಕ್ಕೊಂಡು ಬೆರಳು ಸಹಾಯದಿಂದ ನಾವು ಇದನ್ನು ಸ್ಪ್ರೆಡ್ ಮಾಡ್ಕೊತಾ ಹೋಗಬೇಕು. ಫ್ರೆಂಡ್ಸ್, ಇದು ತುಂಬ ಹೊತ್ತಿನವರೆಗೆ ಹೊಟ್ಟೆನೂ ಹಸಿವಾಗೋದಿಲ್ಲ ಇದು ತಿನ್ನೋದ್ರಿಂದ. ಇದು ಮೊಸರಿನ ಜೊತೆಗೆ ಅಥವಾ ಯಾವುದಾದ್ರೂ ಚಟ್ನಿ ಜೊತೆಗೂ ತುಂಬ ರುಚಿಯಾಗಿರುತ್ತೆ. ಇಲ್ಲ ಹಾಗೆ ತುಪ್ಪ ಹಾಕ್ಕೊಂಡು ಸಹ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ, ಎಲ್ಲರೂ ಇಷ್ಟಪಡ್ತಾರೆ ಮನೆಯಲ್ಲಿ. ನೋಡಿ, ಈಗ ಇದಕ್ಕೆ ಮೇಲ್ಗಡೆ ಎಣ್ಣೆನ ಹಾಕ್ಕೊಂಡು ಇನ್ನೊಂದು ಸೈಡು ತಿರುಗಿಸ್ಕೊಂಡು ಹಾಕ್ಕೊಂಡು 1-2 ನಿಮಿಷಗಳ ಕಾಲ ಇದನ್ನು ನಾವು ಬೇಯಿಸ್ಕೋಬೇಕು. ಎಲ್ಲ ಹಿಟ್ಟುಗಳನ್ನು ಹಾಕ್ಕೊಂಡಿರ್ತೀವಲ್ಲ ಹಾಗಾಗಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ.
ನೋಡಿ ಆ ಕಡೆ ಈ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು. ಇದು ಬೆಳಗಿನ ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದು ಫ್ರೆಂಡ್ಸ್, ಅಥವಾ ರಾತ್ರಿ ಡಿನ್ನರ್ಗೂ ಸಹ ಮಾಡ್ಕೋಬೋದು. ನೋಡಿ ಇವಾಗ ಅದೇ ರೀತಿಯಾಗಿ ಇನ್ನೊಂದು ಸಹ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಹೆಲ್ದಿಯಾಗಿರುವಂತಹ ರೆಸಿಪಿ ಇದು. ಇವಾಗ ಮಾಡಿಟ್ಕೊಂಡಿರುವಂತಹ ಈ ವಾಡಪ್ಪಿಯನ್ನು ಇವಾಗ ಹಂಚ ಮೇಲೆ ಹಾಕ್ಕೊಂಡು ನಿಧಾನವಾಗಿ ಆ ಪೇಪರನ್ನು ತೆಗೆದಿಟ್ಕೋಬೇಕಾಗುತ್ತೆ. ನೋಡಿ ನಾವು ಕೆಳಗಡೆ ಎಣ್ಣೆನ ಹಾಕಿ ಮಾಡ್ಕೊಂಡಿರ್ತೀವಲ್ಲ, ಈಸಿಯಾಗಿ ಬಂದ್ಬಿಡುತ್ತೆ ಪೇಪರ್. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ಮೇಲ್ಗಡೆಯಿಂದ ಎಣ್ಣೆಯನ್ನು ಹಾಕ್ಕೊಂಡು ಇನ್ನೊಂದು ಸೈಡು ಬೇಯಿಸ್ಕೋಬೇಕು ಒಂದು 2 ನಿಮಿಷ. ಇಷ್ಟೇ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತೆ. ನೀವೇ ಮೊದಲು ವಿಡಿಯೋಗಳನ್ನು ನೋಡಬಹುದು. ಚೆನ್ನಾಗಿ ಬೇಯಿಸ್ಕೋಬೇಕು, ಹಿಟ್ಟು ಹಾಕಿ ಮಾಡ್ಕೊಂಡಿರ್ತೀವಲ್ಲ ಹಾಗಾಗಿ. ನೋಡಿದ್ರಲ್ಲ, ವಾಡಪ್ಪಿ ಈಗ ರೆಡಿ ಆಗಿದೆ. ತಾಳಿಪೀಠ ಅಂತಲೂ ಕರೀತಾರೆ ಫ್ರೆಂಡ್ಸ್, ಇದನ್ನು ವಾಡಪ್ಪಿ ಅಂತಲೂ ಕರೀತಾರೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.